ಕೋಡುಬಳೆ ಅಂದ್ರೆ ಅಡುಕಲೆ. ಲೇ ಓದಿಕೇತ ಅದೇನೋ ಬಿಡದಿ ಗಲಾಟೆ ಬಗ್ಗೆ ಡಿಕೆನುವೆ HDKನುವೆ ಡಿಸ್ಕಷನ್ ಮಾಡ್ತೀವಿ, ಓಪನ್ ಡಿಬೇಟ್ ಮಾಡ್ತೀವಿ ಅಂತಿದ್ವಲ್ಲ, ಏನಾದ್ಲ ಅದು? ಕುಂತ್ಕಂಡು ಏನಾರ ಮಾತಾಡಿದ್ರ ಹೆಂಗ್ಲ? ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಅಯ್ಯೋ, ಅವು ಡಿಬೇಟ್ ಮಾಡ್ತೀವಿ ಅಂದೇಟ್ಗೆ ನಮ್ಕಬಿಟ್ಟೇನ್ಲಣ್ಣ. ಒಬ್ರು ಮಕ್ಕ ಒಬ್ರು ನೋಡಕ್ಕೆ ಇಷ್ಟಪಡದಿರವು ಎದ್ರು ಬದ್ರು ಕುಂತ್ಕೊಂಡು ಡಿಸ್ಕಷನ್ ಮಾಡ್ತಾವ. ಹೇಳು, ಮತ್ತೆ ಪತ್ರ ಬರ್ಕೆ ಕುಂತಿದ್ವಂತ್ಲೆ? ಅವೇನ್ ಸನ್ಯಾಸಿಗಳೆಲ್ಲ ಕಂಬಿಡಣ, ಅವೇ ರಾಜಕೀಯ ಮಾಡಕ್ಕೆ ಯಾಕಣ ಊರಿಂದ ಬೆಂಗಳೂರಿಗೆ ಬಸ್ ಹತ್ಕ ಬಂದಿರೋದು. ಜನ ಏನೋ ಬಕ್ರ ಆಯ್ತಾವೆ ಅಂದ್ರೆ ನೀನು ಈ ಚರ್ಚೆ ನಂಬ್ಕೊಂಡ್ ಕುಂತಿದ್ಯಲ್ಲ. ಹೇಳು ನೋಡಿಲಿ, ಬೀರ್ಬಲ್ ಕತೆ ಹೇಳ್ತೈತೆ ಡಿಕೆ. ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಿರಂತೆ. ಆಯ್ತು ಕಣಯ್ಯ, ಅಂಗೈಲಿ ಯಾಕೆ ಕೂದ್ಲಿಲ್ಲ ಅಂತ ಕೇಳ್ರಂತೆ. ಅಂಗೈಲಿ ಯಾಕೆ ಕೂದ್ಲಿಲ್ಲ ಅಂತ. ಸ್ವಾಮಿ, ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಕೊಟ್ಟದ್ಕೆ ನಿಮ್ ಕೈಯಲ್ಲೆಲ್ಲ ಕೂದಲೆಲ್ಲ ಬಿದೋಗ್ಬಿಟ್ಟಿದೆ ಅಂತ. ಸರಿ, ನಾನ್ ದಾನ ಕೊಟ್ಟಿದ್ದೀನಿ ಕಣಯ್ಯ, ನಿನ್ ಕೈಯಲ್ಲೂ ಕೂದ್ಲಿಲ್ವಲ್ಲ ಅಂತಂದ್ರೆ ನಾನು ಅದನ್ನ ಈಸ್ಕೊಂಡು ನನ್ನ ಕೈಲಿ ಕೂದ್ಲಿಲ್ಲ ಅಂತ ಅವನು ಹೇಳದಂತೆ. ಅದಾದ್ಮೇಲೆ ಸರಿ, ನಾನೇನೋ ದಾನ ಕೊಟ್ಟೆ, ನನ್ನ ಕೈಲಿ ಕೂದಲೆಲ್ಲ ಉದುರೋಯ್ತು, ನಿನ್ ಕೈಲಿ ಈಸ್ಕೊಂಡೆ, ನಿನ್ ಕೈಲಿ ಕೂದಲು ಸಭಿಕೃದೇನಂತ. ಆ ಸಭಿಕರು ನನಗ್ ಸಿಕ್ಲಿಲ್ಲ ಅಂತ ಹೊಸಕೊಂಡು ಅವರು ಹೊಟ್ಟೆ ಉರಿ ಪಟ್ಕೊಳ್ತಾ ಇರುತ್ತೆ. ಹಂಗೆ ಮಾಡೋ ಟೈಮಲ್ಲಿ ನಿಮ್ ಕೈಲಿ ಕೆಲಸ ಮಾಡಕ್ ಆಗ್ಲಿಲ್ಲ. ಯಾಕೆ ನನ್ ಸಿಕ್ಲಿಲ್ಲ ಅಂತ ದಿನ ಇಬ್ರು ಸೇರಿ ಕೈ ಒಸ್ಕೊಂಡು ಎಲ್ಲ ಡಾಕ್ಟರ್ಗಳನ್ನ ಹುಡಿಕೊಂಡು ಹೋಯ್ತಾ ಇದ್ದಾರೆ. ರಾಮ, ಹೊಟ್ಟೆ ಇಸ್ಕೊಳ್ಳೋದು ಅಲ್ವಾ, ಬರೀ ಕೈ ಇಸ್ಕೊತಾವ್ರ? ಇವ್ರಿಗೇನ್ ಶಾಶ್ವತ್ವಾ? ಇವೆಲ್ಲ ನೋಡ್ಬಿಟ್ಟಾಗಿದೆ. ಇವನ್ನೆಲ್ಲ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂತ್ ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂತ ಅನುಗ್ರಹದಲ್ಲಿ ಮಾಡಿದೀವಿ ಹಿಂದೆನೂ. ಆದ್ರೆ ಈ ತರ ನಿಮ್ಮ ಉದ್ದಟತನದ ರೀತಿ ನಾವೇನ್ ಮಾಡಿಲ್ಲ. ನನಗೆ ಅಕ್ಬರ್ ಬೀರ್ಬಲ್ದು ಕತೆ ಬೇಕಿಲ್ಲ, ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ. ಅಲ್ಲಿಗೆ ರೈತರು ಸುಮ್ಕೆ ಇವುಗಳನ್ನ ನಂಬ್ಕೊಂಡ್ ಕುಂತವೇನ್ಲ? ಒಂದಷ್ಟು ಜನ ಕುಮಾರಣ್ಣಂಗ್ ಧಿಕ್ಕಾರಕ್ ಹೋಗ್ತಿದ್ರೆ ಇನ್ನೊಂದಷ್ಟು ಜನ ಡಿಕೆ ಧಿಕ್ಕಾರಕ್ ಹೋಗ್ತಾವೆ ಕಣೆ. ಒಟ್ಟಲ್ಲಿ ಎರಡಕ್ಕೂ ಅಲ್ಲೊಂದಷ್ಟು ಜನ ಪ್ಯಾನ್ಸ್ ಅಂತ ಉಟ್ಕೊಂಡ್ಬಿಟ್ಟವೆ. ಅದನ್ನ ಉಳಿಸ್ಕೊಳ್ಳೋ ಕೆಲ್ಸನ ಇವು ಮಾಡ್ತವೆ ಬಿಡು. ನೋಡಿಲಿ, ಹೆಬ್ಬಾಳದಿಂದ ಸುರಂಗ ಮಾಡ್ತಾವಂತೆ. ನಿಮ್ಮ ಯೋಗ್ಯತೆಗೆ ಒಂದು ಇಟ್ಟಿಗೆ ಕಲ್ಲು ಇಡಕ್ಕಾಗಲಿಲ್ಲ ನಿಮ್ ಕೈಲಿ. ಏನ್ ಡೆವಲಪ್ಮೆಂಟ್ ಮಾಡಕ್ಕಾದ್ರೂ ವಿರೋಧ ಮಾಡ್ತೀರಾ. ಹಾಗಾದ್ರೆ ಬೆಂಗಳೂರು ಜನ ಹಿಂಗೆ ನರಕ ಯಾತನೆ ಅನುಭವಿಸ್ತಾನೆ ಇರ್ಬೇಕಾ ನಿಮ್ಗೆ? ಎಲ್ಲಾ ಡೆವಲಪ್ಮೆಂಟ್ಗೆ ವಿರೋಧ ಮಾಡೋದು. ಹಾಗಾದ್ರೆ ಜನ ಜೀವನ ಏನ್ ಮಾಡ್ಬೇಕು, ಅದಕ್ಕೆ ಉತ್ತರ ಕೊಡಿ. ನೀವು 4 ವರ್ಷ ಇತ್ತು, ಇವತ್ತಿನೆಲ್ಲ ನೀವೇ ಮಾಡ್ಬೋದಾಗಿತ್ತು. ಏನ್ ಮಾಡಿದ್ರಿ 4 ವರ್ಷ? ನೀವು ಒಂದು ಇಟ್ಟಿಗೆ ಕಲ್ಲು ಇಡಕ್ಕಾಗಲಿಲ್ಲ ನಿಮ್ ಕೈಯಲ್ಲಿ. ಫ್ಲೈಓವರ್ನ ಏನು ಕನಸಂತೆ ಅಲ್ವೇ? ಸುರಂಗ ಮಾರ್ಗ ಅದು ನಾನು ಮುಖ್ಯಮಂತ್ರಿ ಇದ್ದಾಗ ಮತ್ತೆ ಕೆಲಸ ಮಾಡಲಿಕ್ಕೆ ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೆ. ಟೆಂಡರ್ ಪ್ರೋಸೆಸ್ಸು ಮುಗಿದಿತ್ತು. ಇವತ್ತು 1100 ಕೋಟಿಗೆ ಅದು ಏರಿಕೆ ಏನಾಗಿದೆ ಆ ಫ್ಲೈಓವರ್, ಇದು 100 ಟನಲ್ ರೋಡು. ಅವತ್ತು ಕೇವಲ 30 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಂಥದ್ದು. ನೀನ್ ಯೋಜನೆನೆಲ್ಲ ತಗೊಂಡೋಗಿ ಕಾಂಗ್ರೆಸ್ ಗೌರ್ಮೆಂಟ್ ಅವು ದುಡ್ಡು ಮಾಡ್ಕೊಳಕ್ ಹೊಂಟಬೇಕಲ್ಲಣ್ಣ. ಅದ್ರ ಬದಲು ಈ ಯೋಜನೆಗಳನ್ನ ನೀನೇ ಮಾಡ್ಬಿಟ್ರೆ ದುಡ್ಡು ನಿಮಗ್ ಬಂದಿರೋದು. ಅಷ್ಟ್ರಲ್ಲಿ ಯಡಿಯೂರು ಆಪರೇಷನ್ ಮಾಡಿ ಸರ್ಕಾರನೇ ಕೆಡು ಬಿಡ್ತಲ್ಲ. ಕುಮಾರಣ್ಣ ತಾನೇ ಏನ್ ಮಾಡ್ತದ್ಲ? ಬಿಡಪಾತ್ಲಾಗಿ ನೋಡಿಲ್ಲಿ, ರಾಮ ಮಂದಿರದಿಂದ ಬರೀ 8 ಜನ ಅಲ್ವಂತೆ, ಹೆಚ್ಚು ಕಮ್ಮಿ 40 ಜನ ಕಳ್ಳರು ಸೇರ್ಕೊಂಡು ದೊಡ್ಡ ಕಳ್ತನನೇ ಮಾಡವಂತೆ ಕಣೆ.
ದೇವ್ರ ಹೆಸರಲ್ಲಿ ಜನಗಳಿಗಂತೂ ನಾಮ ಆಗ್ತವೆ. ಕಡೆಯ ಪಕ್ಷ ದೇವ್ರಿಗಾದ್ರೂ ನೀಯತ್ತು ವರ್ಷದ ಬೇಡ್ವೇನಿಲ್ಲ ಈ ಕಳ್ರು. ಶಿವನಿ ಶಂಭುಲಿಂಗ. ಕೋಡುಬಳೆ ಅಂದ್ರೆ ಅಡುಕಲೆ.